ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ನೀವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ಬರ್ರಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಟು ಡಿಂಪಲ್ ಕ್ವೀನ್ ಸುಜಾತಾ ವ್ಲಾಗ್. ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಚಾನಲ್ನ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಜೊತೆಗೆ ಶೇರ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಅಂತ ಹೇಳಾಕತ್ತೀನಿ. ಇವತ್ತು ನಾನು ನಿಮ್ಗೆ ಒಂದು ರೆಸಿಪಿ ತೊಗೊಂಡು ಬಂದೀನಿ. ಅದು ಏನಪ್ಪ ಅಂದ್ರೆ ನಾನು ಎಲ್ಲಿ ಯಾವುದೋ ಮಾಡಿ ನೋಡಿದ್ದಲ್ಲ ಅಂದ್ರೆ ಮೀನ್ಸ್ ಯಾರ್ದೋ ನೋಡಿ ಕಲ್ತಿದ್ದಲ್ಲ, ನಾನು ಸ್ವಂತ ಏನೋ ಒಂದು ಸ್ವಲ್ಪ ಕ್ರಿಯೇಟ್ ಮಾಡೀನಿ. ಅದನ್ನ ನಾನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಾಕತ್ತೀನಿ. ಏನಪ್ಪ ಅದು ಅಂದ್ರೆ ಚಪಾತಿ ಮತ್ತು ಚೀಸ್ ರೋಲ್ ಮಾಡೋದು. ಚಪಾತಿಯನ್ನು ಯೂಸ್ ಮಾಡಿಕೊಂಡು ಚೀಸ್ ರೋಲ್ ಮಾಡೋದು ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ಕೊಡತ್ತೀನಿ. ಬರ್ರಿ ಒಮ್ಮೆ ಟ್ರೈ ಮಾಡಿ ನೋಡಿರಿ. ನಿಮಗೂ ಈ ರೆಸಿಪಿ ಇಷ್ಟ ಆದ್ರೆ ಮನೆಯೊಳಗೆ ಅಂತಂದು ಹೇಳ್ತೀನಿ. ಫಸ್ಟ್ ಗ್ಯಾಸ್ ಹಚ್ಕೊಂಡು ಬಾಳಿಗೆ ಇಟ್ಟು ಅದ್ರ ಮೇಲೆ ಎಣ್ಣೆ ಹಾಕಿ ಸ್ವಲ್ಪ ಜೀರಿಗೆ ಹಾಕ್ಬೇಕ್ರಿ. ಎಣ್ಣೆ ಕಾದ ತಕ್ಷಣ ಜೀರಿಗೆ ಹಾಕಿ ಇದು ಆಲ್ಮೋಸ್ಟ್ ವೆಜಿಟೇಬಲ್ ಐತಿ. ಅದಕ್ಕೆ ಸೊ ನಾನು ನೋಡಿ ತೋರ್ಸಾಕತ್ತೇನೆ ನಿಮ್ಗೆ ಏನೇನು ವೆಜಿಟೇಬಲ್ಸ್ ಹಾಕ್ಕೊಂಡೇನಿ ಅಂದ್ರೆ ಗಜ್ಜರಿ ಹಾಕ್ಕೊಂಡೇನಿ, ದಪ್ಪ ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಇದೆಲ್ಲ ಸಣ್ಣದಾಗಿ ಹೆರ್ಚಾಗಿ ಇಟ್ಕೊಂಡಿದ್ದೆ. ಇದನ್ನು ಎಣ್ಣೆ ಕಾದೈತಲ್ಲ ಅದ್ರೊಳಗೆ ಈಗ ಫಸ್ಟ್ ಸಾಸಿವೆ ಜೀರಿಗೆ ಹಾಕಿ ಅವು ಸಿಡಿಪಿಟಿ ಅಂದಮೇಲೆ ಅವುಗಳಿಗೆ ಹಸಿಮೆಣಸಿನ್ಕಾಯಿ, ಉಳ್ಳಾಗಡ್ಡಿ ಮತ್ತು ಏನೈತ್ರಿ ಗಜ್ಜರಿ ಏನು ಹೆಚ್ಕೊಂಡು ಇಟ್ಕೊಂಡಿರ್ತೀವಲ್ಲ ಅವನ್ನೆಲ್ಲ ನಾವು ಹಾಕಿ ಒಂದು 5 ನಿಮಿಷ ಸಣ್ಣ ಫ್ಲೇಮ್ ಇಟ್ಟು ಹುರಿಬೇಕು ನೋಡ್ರಿ. ಅದೆಲ್ಲ ಫುಲ್ ಕೆಂಪು ಆಗೋ ಹಂಗೆ ನಾವು ಅದೆಲ್ಲ ಹುರ್ಕೋಬೇಕಾಗ್ತೈತಿ. ಇದನ್ನು ನಾನು ನನ್ನ ಸ್ವಂತ ಕ್ರಿಯೇಟ್ ಮಾಡಿದ್ರಿ. ಯಾಕಂದ್ರೆ ಅವತ್ತು ಮನೆಯೊಳಗೆ ಒಂದಿನ ಚೀಸ್ ಇತ್ತು. ನನ್ನ ಮಕ್ಕಳಿಗೆ ಏನರ ಮಾಡಿಕೊಡು, ಚೀಸ್ ರೋಲ್ ಮಾಡಿ ಅನ್ನಕತ್ತಿದ್ರು. ಸೊ ನೋಡೋಣ ತಡಿ ಮಾಡಿ ನೋಡೋಣ ಅಂತಂದು ನನಗೆ ಎಷ್ಟು ಐಟಮ್ಸ್ ಗೊತ್ತೈತಿ ಅದನ್ನಷ್ಟು ಹಾಕಿ ಮಾಡೀನಿ. ನಾನಿಲ್ಲಿ ಯಾವುದೇ ರೀತಿಯ ಮಸಾಲೆಗಳನ್ನು ಯೂಸ್ ಮಾಡಾಕತ್ತಿಲ್ಲ. ಯಾಕಂದ್ರೆ ಮಕ್ಕಳಿಗೆ ಮಸಾಲೆ ಐಟಮ್ ಕೊಡೋದು ಅಷ್ಟು ಚಲೋ ಅಲ್ರಿ. ಅದ್ರೊಳಗೂ ಈ ದಿನದೊಳಗೆ ಬಿಸಿಲು ಸಿಕ್ಕಾಪಟ್ಟೆ, ಅದ್ರ ಸಂಬಂಧ ಯಾವುದೇ ರೀತಿಯಾದ ಮಸಾಲೆಗಳನ್ನು ಹಾಕ್ಕೊಳಕತ್ತಿಲ್ಲ. ಬರೀ ವೆಜಿಟೇಬಲ್ಸ್ ಅಷ್ಟೇ ಯೂಸ್ ಮಾಡಿ ನಾನು ಏನು ಹೇಳ್ತೀರಿ ವೆಜಿಟೇಬಲ್ ಚಪಾತಿ ಚೀಸ್ ರೋಲ್ ಅಂತೀರೋ ಏನಂತೀರೋ ನಿಮ್ಗೆ ಯಾವ್ದು ಹೆಸರು ಇಷ್ಟ ಆಗ್ತೈತೆ ಅದನ್ನು ಇಷ್ಟ ಮಾಡಿರಿ. ನನ್ನ ವೆಜಿಟೇಬಲ್ ಚಪಾತಿ ಚೀಸ್ ರೋಲ್ ಅಂತ ನಾ ಹೇಳ್ತೇನೆ. ನೋಡ್ತಿರ್ಬೋದು ನೀವು. ನಾನು ಅದನ್ನೆಲ್ಲ ಎಣ್ಣೆ ಒಳಗೆ ಹಾಕಿ ಫುಲ್ ಸ್ವಲ್ಪ ಮೆತ್ತಗೆ ಆಗುವಂಗೆ ಎಲ್ಲ ಮತ್ತೇನು ಹಸಿ ವಾಸನೆ ಹೋಗುವಂಗೆ ಕೆಂಪಗಾಗುವಂಗೆ ಹುರ್ಕೋಬೇಕು ನೋಡ್ರಿ. ಇದು ಮಾಡೋಕ್ಕೇನು ಭಾಳತನ ಆಗಲ್ಲ. ಎಲ್ಲ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡ್ರೆ ಒಂದು 5-10 ನಿಮಿಷ ಸ್ಕೂಲಿಗೆ ಮಕ್ಕಳಿಗೆ ಟಿಫಿನಿಗೆ ಕಟ್ಟಕ್ಕೆ ಎಮರ್ಜೆನ್ಸಿ ದಿನ ಅವ್ರಿಗೂ ರೈಸ್ ಬರೀ ರೊಟ್ಟಿ ಪಲ್ಯ ಚಪಾತಿ ಪಲ್ಯ ಅಂದ್ರೆ ಅವ್ರಿಗೂ ಸ್ವಲ್ಪ ಬೇಜಾರು ಆಗ್ತೈತಿ. ಸೊ ಅದರ ಸಂಬಂಧ ಒಂದಿನ ಚೇಂಜ್ ಹಿಂಗೆ ಮಾಡಿ ಕಟ್ಟಿದ್ರೆ ಅವರು ಖುಷಿಲೇ ತಿಂತಾರೆ. ನೋಡ್ತಿರ್ಬೋದು ನೀವು. ನಾನು ಸ್ವಲ್ಪ ಫ್ಲೇಮ್ನ ಜಾಸ್ತಿ ಮಾಡಿಕೊಂಡು ಅದೆಲ್ಲ ಹಸಿ ವಾಸನೆ ಹೋಗುವಂಗೆ ಎಲ್ಲ ವೆಜಿಟೇಬಲ್ಸ್ನ ಹಾಕಿ ಫ್ರೈ ಮಾಡಾಕತ್ತೀನಿ. ಇದಕ್ಕೆ ಹಿಂಗೆ ಫ್ರೈ ಮಾಡೋ ಮುಂದೆ ಸ್ವಲ್ಪ ಉಪ್ಪು ಹಾಕ್ಬೇಕ್ರಿ. ಅಂದ್ರೆ ಅದು ಉಪ್ಪು ಹಾಕಿದ ತಕ್ಷಣ ಸ್ವಲ್ಪ ನೀರು ಹೊಡಿತೈತಲ್ಲ ಅದರದ್ದು ಇದಕ್ಕೆ ಸ್ವಲ್ಪ ಬೇಯ್ತೈತಿ. ಅದೆಲ್ಲ ಹಸಿ ವಾಸನೆ ಹೋಗುವಂಗೆ ಚೆನ್ನಾಗಿ ನಾವು ಹುರ್ಕೋಬೇಕಾಗ್ತೈತಿ. ನನ್ನ ಮಕ್ಕಳಂಕರ ಈ ಥರದ್ದನ್ನು ಭಾಳ ಇಷ್ಟಪಟ್ಟು ತಿಂತಾರೆ. ಬಟ್ ನನಗೆ ಮಾಡಿಕೊಡಕ್ಕೆ ಟೈಮ್ ಇರೋಂಗಿಲ್ಲ. ಏನು ಮಾಡೋದ್ರಿ, ಕೆಲ್ಸಕ್ಕೆ ಹೋಗು ಅರ್ಜೆನ್ಸಿ ಒಳಗೆ ಏನು ಅಡುಗೆ ಮಾಡಿರ್ತೀನಿ ಅದನ್ನ ಕಳಿಸ್ಬಿಟ್ಟಿರ್ತೀನಿ. ಹೀಗಾಗಿ ಅವ್ರಿಗೆ ಯಾವಾಗಾರ ಒಂದಿನ ಚೇಂಜ್ ಕೇಳ್ತಾರೆ, ಏನಾರ ಮಾಡಿ ಮಮ್ಮಿ ಅಂತಂದು. ನನಗೂ ಅರ್ಜೆನ್ಸಿ ಇರ್ತೈತಲ್ಲ, ಮಾಡಿಕೊಡ್ಬಾರ್ದು ಅಂತಲ್ಲ, ಬಟ್ ಏನು ಮಾಡೋದು, ಎಲ್ಲ ಆಗಂಗಿಲ್ಲ. ಆದರೂ ಅವತ್ತೊಂದಿನ ನಾನು ಸ್ವಲ್ಪ ಟೈಮ್ ಮಾಡಿಕೊಂಡು ಚಪಾತಿನೂ ಮಾಡಿ ಇಟ್ಕೊಂಡಿದ್ದೆ ಬಿಸಿದು. ಹಂಗಾರೆ ಇದನ್ನೂ ಒಂದು ಸ್ವಲ್ಪ ಮಾಡಿ ರೋಲ್ ಮಾಡಿ ಹೆಂಗಿದ್ರು ಚೀಸ್ ಐತಿ ಹಾಕಿ ಕಳಿಸಿದ್ರೆ ಆಯ್ತು ಅಂತಂದು ಇಲ್ಲೇ ಇದನ್ನು ಮಾಡಾಕತ್ತೇನೆ ನೋಡ್ರಿ. ಅತ್ತಾಗ ಪಕ್ಕಕ್ಕೆ ನಾನು ಚಪಾತಿಗೆ ನಮಗೆಲ್ಲರಿಗೂ ತಿನ್ನಾಕಂತಂದು ಪಲ್ಯ ಮಾಡಾಕತ್ತಿದ್ದೆ. ಅವ್ರೇಕಾಯಿ ಪಲ್ಯ ಆ ಕಡೆ ಅದನ್ನು ಮಾಡಾಕತ್ತಿದ್ದೆ, ಈ ಕಡೆ ಇದನ್ನೂ ಮಾಡಾಕಿಟ್ಟೀನಿ. ಅದನ್ನು ಮಾಡ್ತಾ ಈ ಕಡೆ ನೋಡಿದ್ರೆ ಆಲ್ಮೋಸ್ಟ್ ಎಲ್ಲ ನಂದು ವೆಜಿಟೇಬಲ್ಸ್ ಫುಲ್ ಫ್ರೈ ಆಗಿ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಏನಂತೀರಿ ಆ ಥರ ಬಂದಿತ್ತು. ಯಾಕಂದ್ರೆ ಇದಕ್ಕೆ ಯಾವುದೇ ರೀತಿಯಾದ ನೀರು ಅದು ಏನೂ ಆ್ಯಡ್ ಮಾಡೋಂಗಿಲ್ಲ ರೀ. ಎಣ್ಣೆ ಒಳಗೆ ಹುರ್ಕೋಬೇಕಾಗ್ತೈತಿ. ಇದಕ್ಕೆ ಈಗ ಉಪ್ಪು ಹಾಕಿದ ಮೇಲೆ ಸ್ವಲ್ಪ ಅರಿಶಿನ ಹಾಕ್ಬೇಕು. ಅರಿಶಿನ ಹಾಕಿ ಸ್ವಲ್ಪ ಬಾಡಿಸ್ಕೋಬೇಕು ನೋಡ್ರಿ. ಮತ್ತು ಇದಕ್ಕೆ ಅರಿಶಿನ ಹಾಕಿ ಬಾಡಿಸಿದ ಮೇಲೆ ಸ್ವಲ್ಪ ನಿಮ್ಮ ಮನೆಯೊಳಗೆ ಟೊಮೆಟೊ ಸಾಸ್ ಇಲ್ಲ ಕೆಚಪ್, ಟೊಮೆಟೊ ಹಾಕೈತಿ ಬಟ್ ಸಾಸ್ ಕೆಚಪ್ಪನ್ನು ಹಾಕಬೇಕು. ಎರಡರಾಗ ಯಾವ್ದಾರು ಎರಡೂ ಒಂದೇ, ಬಟ್ ಅದ್ರೊಳಗೆ ಒಂದು ಹಾಕಬೇಕು ಒಂದು ಸ್ವಲ್ಪ, ಅಂದ್ರೆ ಅದು ಟೇಸ್ಟ್ ಬರ್ತೈತೆ ನೋಡ್ರಿ. ನಾನು ಅರಿಶಿನ ಹಾಕಿದ ಮೇಲೆ ನನ್ನ ಕಡೆ ಟೊಮೆಟೊ ಅದು ಕೆಚಪ್ಪನ್ನು ಖಾಲಿ ಆಗಿತ್ತು. ಮತ್ತು ಸಾನ್ವಿಗೆ ಓಡಿಸಿದೆ, ಹೋಗಮ್ಮ ಹೋಗಿ ತೊಗೊಂಡು ಬಾ ಹೋಗಂತಂದು ಆಕಿನ ಅಂಗಡಿಗೆ ಕಳಿಸಿದೆ. ಅಕ್ಕಿ ಪಟ್ ಅಂತ ಹೋಗಿ ಅವ್ರ ಅಜ್ಜನ ಹೆಲ್ಪ್ ತೊಗೊಂಡು ಕರ್ಕೊಂಬಂದ್ಲು. ನೋಡ್ತಿರ್ಬೋದು ನೀವು. ನಾ ಫೈನಲ್ಲಾಗಿ ಕೊತ್ತಂಬರಿ ಹಾಕಿದೆ.
ಕೊತ್ತಂಬರಿ ಹಾಕಿ ಆದಮೇಲೆ ಸ್ವಲ್ಪ ನನ್ನ ಕಡೆ ಟೊಮ್ಯಾಟೊ ಕೆಚಪ್ ಏನು ತಂದಿದ್ರಲ್ಲ ಅದನ್ನು ಒಂದು 2 ಸ್ಪೂನಷ್ಟು ಹಾಕಿದೆ ನಾನು. ಭಾಳ ಹಾಕಲಿಲ್ಲ, ಭಾಳ ಹಾಕಿದ್ರೆ ಮತ್ತು ಅದು ಹುಳಿ ಹುಳಿ ಆಗ್ತೈತ್ರಿ. ಸೊ ನೋಡ್ಕೊಂಡು 1 ಸ್ಪೂನ್ ಅಥವಾ 2 ಸ್ಪೂನ್ ಅಷ್ಟೇ, ಭಾಳ ಹಾಕಕ್ಕೆ ಹೋಗಬೇಡ್ರಿ. ಹಾಕಿ ಚೆಂದಾಗಿ ಒಂದು ಮಿಕ್ಸ್ ಕೊಡ್ಬೇಕು. ಮಿಕ್ಸ್ ಕೊಟ್ಟ ತಕ್ಷಣ ನನ್ನ ಕಡೆ ಏನು ಚೀಸ್ ಇದು ಸ್ಕ್ವೇರ್ ಟೈಪ್ ಇತ್ತು ರೀ ಅದು. ಸೊ ನಾನು ಅದು ಹಿಂಗೆ ಹೆರ್ಜಿ ಹಾಕ್ಬೇಕಂದ್ರೆ ಇನ್ನೂ ಚಲೋ ಆಗ್ತಿತ್ತು. ಬಟ್ ನನ್ನ ಕಡೆ ಸ್ಕ್ವೇರ್ ಟೈಪ್ ಇತ್ತಲ್ಲ, ಸೊ ನಾ ಅದನ್ನು ಬಿಸಿ ಬಿಸಿದ ಪಲ್ಯದ ಮೇಲೆ ಸ್ಲೈಸ್ ಮಾಡಿ ಕಟ್ ಮಾಡಿ ಹಾಕಿ ರೋಲ್ ಮಾಡಿದೆ. ನಿಮ್ಮ ಮನೆಯೊಳಗೆ ಏನಾರ ನಿಮ್ಮ ಕಡೆ ಹೆರ್ಜಿ ಮಾಡುವಂಗೆ ಇದು ಬೇರೆ ಟೈಪ್ ಇತ್ತಂದ್ರೆ ನೀವು ಆ ಥರ ಯೂಸ್ ಮಾಡಿರಿ, ಇನ್ನೂ ಚೆನ್ನಾಗಾಗತ್ತೆ. ನನ್ನ ಕಡೆ ಸ್ಕ್ವೇರ್ ಇದ್ದಿದ್ದಕ್ಕೆ ನಾನು ಅದು ಚಾಕುಲೇನ ಸ್ವಲ್ಪ ಉದ್ದುದ್ದ ಲೈನ್ ಹಾಕಿ ಅದನ್ನು ಮಾಡ್ಕೊಳಕತ್ತೀನಿ. ನೋಡಿರಿ, ನಾನೀಗ ಟೊಮ್ಯಾಟೊ ಸಾಸ್ ಅಥವಾ ಕೆಚಪ್ ಏನಂತೀರಿ ಅದನ್ನ ಹಾಕಿದೆ. ಇಲ್ಲೇ ನನ್ನ ಮಗ ಸ್ಕೂಲಿಗೆ ರೆಡಿಯಾಗಿ ಬಂದ, ಮಮ್ಮಿ ಅದು ಕರೆಕ್ಟ್ ಮಾಡಿ ಇದು ಕರೆಕ್ಟ್ ಮಾಡಂತಂದು. ಅವ್ರಿಗೂ ಒಂದು ಕ್ಯೂರಿಯಾಸಿಟಿ, ಮಮ್ಮಿ ಮಾಡಾಕತ್ತಾಳ, ನಾ ಕಟ್ಕೊಂಡು ಹೋಗ್ಬೇಕು, ನಂಗೆ ತಿನ್ನಕ್ಕೆ ಇಷ್ಟ ಇದೆ ಹಂಗೆ ಹಿಂಗೆ ಅಂತ. ನನ್ನ ಮಗಳು ಅಂಕರ್ ಹತ್ತತ್ರ 1 ತಿಂಗಳಿಂದ ನನಗೆ ಕಾಡಾಕತ್ತಿದ್ಲು, ಮಾಡಿಕೊಡು ಮಮ್ಮಿ ಅಂತ. ಲಾಸ್ಟ್ ಟೈಮ್ ಮಾಡಿದ್ದೆ ನಾನು, ಅದು ಅವ್ರಿಗೆ ರುಚಿ ಹತ್ತಿಬಿಟ್ಟೈತ್ರಿ. ಸೊ ಆಕಿನೂ ಬಂದು ನಿಂತಾಳು. ನೋಡ್ರಿ ಅಲ್ಲಿ ಆಯ್ತೇನು ಮಮ್ಮಿ, ಫಿನಿಶ್ ಆಯ್ತೇನ ಅಂತಂದು. ಫೈನಲಿ ನಾನು ಅದನ್ನು ಮುಚ್ಚಿ ಎಲ್ಲ ಫಿನಿಶ್ ಮಾಡಿದೆ. 2 ನಿಮಿಷ ಅಷ್ಟೇ ಸಣ್ಣಗೆ ಬಿಟ್ಟು ಬೇಯಕ್ಕೆ ಬಿಟ್ಟೆ. ಮತ್ತು ಅದು ಹಸಿ ವಾಸನೆ ಹೋಗ್ಬೇಕಲ್ರಿ, ಅದಕ್ಕೆ ನಾನು 2 ನಿಮಿಷ ಅದನ್ನ ಬೇಯಕ್ಕೆ ಹಾಕಿ ಆದಮೇಲೆ ಈ ಕಡೆ ಚಪಾತಿನೂ ಮಾಡಿ ಇಟ್ಕೊಂಡಿದ್ದೆ ಬಿಸಿದು. ಹೆಂಗಾದರೂ ಇದು ಪಲ್ಯ ಆಗೈತಿ, ಮತ್ತು ಡಬ್ಬಿನೂ ಕಟ್ಬಿಟ್ರೆ ಆಯಿತು ಅಂತಂದು ಫೈನಲಾಗಿ ಗ್ಯಾಸ್ ಆಫ್ ಮಾಡಿಕೊಂಡು ಅದನ್ನ ಪಲ್ಯನ ಕೆಳಗಿಳಿಸ್ಕೊತೀನಿ. ಇದ್ರೊಳಗೆ ನೀವು ನೋಡಿದ್ರಿ, ನಾ ಯಾವುದೇ ರೀತಿಯಾದ ಮಸಾಲೆನ ಆ್ಯಡ್ ಮಾಡಿಲ್ಲ. ಓನ್ಲಿ ವೆಜಿಟೇಬಲ್ಸ್ ಅಷ್ಟೇ ಹಾಕೇನ್ರಿ, ಮತ್ತೇನು ಯಾವುದೇ ರೀತಿಯಾದ ಮಸಾಲೆಗಳನ್ನು ಯೂಸ್ ಮಾಡಿಲ್ಲ. ಯೂಸ್ ಮಾಡಿದ್ರೆ ನಂಗೆ ಯಾಕೋ ಸರಿ ಅನ್ನಿಸಂಗಿಲ್ಲ, ಅದಕ್ಕೆ ನಾನು ಮಸಾಲೆ ಯೂಸ್ ಮಾಡಿಲ್ಲ. ನಿಮ್ಗೇನಾರ ಬೇಕಿತ್ತಪ್ಪ ಅಂದ್ರೆ ಒಮ್ಮೆ ಮಸಾಲೆ ಹಾಕ್ಕೊಂಡು ಟ್ರೈ ಮಾಡಿ ನೋಡಿರಿ, ಅದು ಟೇಸ್ಟ್ ಹೆಂಗಿರ್ತೈತೆ ಅಂತಂದು ನನಗೆ ಗೊತ್ತಿಲ್ಲ, ಯಾಕಂದ್ರೆ ನಾ ಯೂಸ್ ಮಾಡಿಲ್ಲ ಅಲ್ಲ. ಸೊ ನಾನು ಅದು ಟೇಸ್ಟ್ ಹೆಂಗೆ ಹೇಳಿರಿ ಮಸಾಲೆ ಹಾಕಿದ್ರೆ ಚಲೋ ಆಗ್ತೈತೆ ಅಂತಂದು ನಾನು ಮಸಾಲೆ ಸ್ಕಿಪ್ ಮಾಡೇನಿ ನೋಡಿರಿ. ಇಲ್ಲಿ ನಿಮಗೆ ಬೇಕಿದ್ರೆ ರುಚಿಗೆ ತಕ್ಕಷ್ಟು ಹಾಕೋಬೋದು ನೀವು. ಇನ್ನು ಇಷ್ಟೆಲ್ಲ ಹಾಕಿದ ಮೇಲೆ ನಾನು ಈ ಕಡೆ ಚಪಾತಿನೂ ಮಾಡಿದ್ದೆ. ಇದ ಪಲ್ಯ ಹಾಕಿ ಚಪಾತಿ ಹಾಕಿ ಸ್ಲೈಸ್ ಮಾಡ್ತೇನೆ. ಬರ್ರಿ ನೋಡಿ, ನೀವು ಅದನ್ನು ಮನೆಯೊಳಗೆ ಪ್ರಯತ್ನ ಮಾಡ್ತಿದ್ರೆ ಮಾಡಿರಿ.
ನೋಡಿದ್ರಲ್ಲ ಸ್ನೇಹಿತರೆ, ನಾನು ಯಾವ ರೀತಿ ನನಗೆ ತಿಳಿದಂಗೆ ಯಾವುದೇ ರೀತಿಯಾದ ಕಾಪಿ ಏನಿಲ್ಲ ಇದ್ರೊಳಗೆ. ನನಗೆ ತಿಳಿದಂಗೆ ಹೆಂಗೆ ಅನ್ನಿಸ್ತೈತಿ ನಾ ಹಂಗೆ ಮಾಡೇನಿ. ಈ ಥರ ಮಾಡಿದರೆ ಸ್ವಲ್ಪ ಮಕ್ಕಳಿಗೂ ಚೇಂಜ್ ಅನ್ನಿಸ್ತೈತಿ ಮತ್ತು ಅವ್ರಿಗೆ ವೆಜಿಟೇಬಲ್ಸ್ ಅದ್ರೊಳಗೆ ಸಿಕ್ಕಂಗೆ ಆಗ್ತೈತಿ ಅಂದ್ಕೊಂಡು ನಾನು ಈ ಥರ ಮಾಡಿದೆ. ಈಗ ನನ್ನ ಕಡೆ ಅದು ಸ್ಕ್ವೇರ್ ಇತ್ತಂತ ಹೇಳಿದೆ, ಸೊ ಅದನ್ನ ಓಪನ್ ಮಾಡ್ಕೊಳತ್ತೀನಿ. ಓಪನ್ ಮಾಡಿ ಅದರೊಳಗೆ ಒಂದು 4 ಸ್ಲೈಸ್ ಮಾಡಿ ಅದ್ರ ಮೇಲೆ ಹಾಕಿ ಮಾಡಿಬಿಟ್ರೆ ಚಪಾತಿ ಚೀಸ್ ವೆಜಿಟೇಬಲ್ ರೋಲ್ ರೆಡಿ ಆಗ್ತಾವೆ. ನನ್ನ ಮಕ್ಕಳಿಗೆ ಮುಂಜಾನೆ ಟಿಫಿನು ಕಟ್ಕೊಂಡು ಹೋಗ್ತಾರೆ, ಮಧ್ಯಾಹ್ನ ಊಟನೂ ಕಟ್ಕೊಂಡು ಹೋಗ್ತಾರೆ. 2 ಡಬ್ಬಿ ಆಗ್ಬೇಕು ಅವ್ರದ್ದು. ಸೊ ನಾವತ್ತು ಅದನ್ನ ಸ್ಪೆಷಲಾಗಿ ಮಾಡಿದ್ದೆ ಅಲ್ಲ, ಅದಕ್ಕೆ ಹಂಗಾರೆ ಮುಂಜಾನೆನೂ ಅದನ್ನ ಕಟ್ಕೊಂಡು ಹೋಗ್ರಿ, ಮಧ್ಯಾಹ್ನನೂ ಅದನ್ನ ತಿಂದುಬಿಡ್ರಿ ಅಂತಂದು ಮುಂಜಾನೆಗೆ ಮತ್ತು ಮಧ್ಯಾಹ್ನಕ್ಕೆ ಕೂಡೇ ಹಾಕಿದೆ. ಕೆಲವೊಬ್ರು ಹೇಳ್ತಾರೆ ಚೀಸ್ ಐಟಮ್ ಅದು ಭಾಳ ಕೊಡಬಾರ್ದು ಅಂತ. ಹೌದು, ಮಕ್ಕಳಿಗೆ ಜಾಸ್ತಿ ಆಗಬಾರ್ದು, ಬಟ್ ಯಾವಾಗಾರ ಒಮ್ಮೆ ತಿನ್ನೋಕ್ಕೇನು ಪ್ರಾಬ್ಲಮ್ ಇಲ್ಲ ಅಂತ ನಾನು ಅನ್ಕೋತೀನಿ. ಯಾಕಂದ್ರೆ ಮಕ್ಕಳಿಗೆ ಇದು ಹಾಲಿನ ಅಂಶ ಇರೋದ್ರಿಂದ ಇದು ಸ್ವಲ್ಪ ಹೆಲ್ಪ್ ಆಗ್ತೈತಿ ಅಂತಂದು, ಪ್ರೋಟೀನ್ ಸಿಗ್ತೈತಿ ಕೆಲವೊಂದಿಷ್ಟು ಅಂತಂದು ಹೇಳ್ತೀನಿ. ಯಾವಾಗಾರ ಒಂದು ತಿನ್ನೋಕೆ ಏನೂ ಪ್ರಾಬ್ಲಮ್ ಇಲ್ಲ ರೀ. ಮತ್ತು ಯಾರೂ ಪದೇ ಪದೇ ಅದನ್ನು ತಿನ್ನಕ್ಕೆ ಹೋಗ್ಬೇಡ್ರಿ. ವಾರಕ್ಕೆ 2 ದಿನ 3 ದಿನ ಚೀಸ್ ಐಟಮ್ಸ್ ಓಕೆ, ಯಾವಾಗಾರ ಮಂತ್ಲಿ ಒಮ್ಮೆ. ನಾ ಮಾತ್ರ ಜಾಸ್ತಿ ರೇರ್, ತುಂಬ ಕಡಿಮೆ ಮಾಡೋದಂತೂ ಈ ಥರ ಮಾಡೋದೆಲ್ಲ ತುಂಬ ಕಡಿಮೆ, ರೇರ್, ಸಿಕ್ಕಾಪಟ್ಟೆ ರೇರ್. ಸೊ ಮಾಡಿದಾಗ ಅವ್ರಿಗೆ ಇಷ್ಟ ಆಗುವಂಗೆ ನಾ ಹಾಕಿ ಕೊಡ್ತೇನೆ. ಬರ್ರಿ ನಿಮಗೆ ತೋರಿಸ್ತೀನಿ ಒಳಗಡೆ ವೆಜ್ ರೋಲ್ ಯಾವ ರೀತಿ ಆಗಿರ್ತೈತಿ ನೋಡಿರಿ. ಫುಲ್ ಕಲರ್ಫುಲ್ಲಾಗಿ ಬಂದಿರ್ತೈತಿ ಮತ್ತು ಟೇಸ್ಟೂ ಹಂಗೆ ಇರ್ತೈತಿ ರೀ. ನಾನು ಅದನ್ನ ಮಕ್ಕಳ ಕಡೆ ತೊಗೊಲಿಲ್ಲ ವಿಡಿಯೋ, ಯಾಕಂದ್ರೆ ನಾನು ಕೆಲ್ಸಕ್ಕೆ ಹೋಗೋ ಅವಸರದಾಗಿದ್ದೆ ರೀ, ನನ್ನ ಹಸ್ಬೆಂಡು ಅವಸರದಾಗಿದ್ದರು. ಫಸ್ಟ್ ಅವ್ರಿಗೆಲ್ಲ ಹಾಕಿ ರೆಡಿ ಮಾಡಿ ಅವ್ರಿಗೆ ವ್ಯಾನಿಗೆ ಕಳಿಸೋದೊಂದು ಫಸ್ಟ್ ನಮ್ಮದು ಪ್ರಿಫರೆನ್ಸ್ ಆಗಿತ್ತು. ಸೊ ನಾ ಯಾವುದೇ ರೀತಿಯಾದ ವಿಡಿಯೋನ ಟೇಸ್ಟ್ ಆದಮೇಲೆ ಹೆಂಗೆ ಆಗಿತ್ತು ಅಂತಂದು ತೊಗೊಲಿಲ್ಲ. ವಾಪಸ್ ಸ್ಕೂಲಿಂದ ಬಂದಮೇಲೆ ಕೇಳಿದೆ ಹೆಂಗಿತ್ತಪ್ಪ ತಿಂದ್ರೇನು ಅಂತಂದು. ಅವರು ಸ್ಕೂಲಿಂದ ಬಂದ ತಕ್ಷಣ ಫೋನ್ ಮಾಡಿದ್ರೆ, ಇಲ್ಲ ಮಮ್ಮಿ ಮಸ್ತಾಗಿತ್ತು, ಎಲ್ಲ ಫಿನಿಷ್ ಮಾಡ್ಕೊಂಡು ಬಂದೆ ಅಂತಂದೆ. ಸಾಕಲ್ರಿ, ಇದಕ್ಕಿಂತ ಹೆಚ್ಚಿಂದೇನೆ ನಾವು ಕಷ್ಟಪಟ್ಟು ಮಾಡಿರೋದಕ್ಕೂ, ಕಷ್ಟದ ಜೊತೆಗೆ ಇಷ್ಟಪಟ್ಟು ಮಾಡಿದ್ದಕ್ಕೂ ಮಕ್ಕಳು ತಿಂದ್ರೆ ಖಾಲಿ ಮಾಡ್ಕೊಂಬಂದ್ರೆ ಇದಕ್ಕಿಂತ ಹೆಚ್ಚಿಂದು ಏನೈತಿ ಹೇಳ್ರಿ. ಅವ್ರು ತಿಂದಿದ್ದ ಬಂತಂತಂದು ನಾನು ಎಂದಾರ ಒಂದು ಮಾಡ್ತೀನಿ. ನೋಡ್ತಿರ್ಬೋದು ನೀವು, ನನ್ನ ಮಗಳು ನನ್ನ ಬಿಟ್ಟು ಎಲ್ಲೆಲ್ಲೂ ಸರಿಲೇ ಇಲ್ಲ, ಅದು ಮಾಡಿ ಕಟ್ಟು ಮಟನೂ ಆಕಿಗೆ ಇಷ್ಟ. ಒಟ್ಟು ಆಕಿಗೆ ಈ ಥರದ್ದೆಲ್ಲ ಆಕಿ ಫ್ರೆಂಡ್ಸ್ ಎಲ್ಲ ಕಟ್ಕೊಂಬರ್ತಾವ್ರ, ಮಮ್ಮಿ ನನಗೂ ಮಾಡಿ, ನೀನು ಬರೀ ಚಪಾತಿ ರೊಟ್ಟಿ ಚಪಾತಿ ಪಲ್ಯ ಇದೇ ಮಾಡ್ತೀನಿ ನೀನು ಅಂತಂದು ಹೇಳ್ತಿರ್ತಾಳೆ. ಮಾಡ್ಕೊಡಕ್ಕೆ ನನಗೂ ಇಷ್ಟ ಇದ್ರೆ ಏನು ಮಾಡೋದ್ರಿ, ಕೆಲ್ಸಕ್ಕೆ ಹೋಗು ಅರ್ಜೆನ್ಸಿ ಒಳಗೆ. ಬಟ್ ಇದನ್ನು ಎಲ್ಲರಿಗೂ ಮನ್ಯಾನ ಮಂದಿಗೆ ಮಾಡಿಕೊಟ್ರೆ ನಮ್ಮ ಮನ್ಯಾನ ಮಂದಿ ಯಾರೂ ತಿನ್ನೋದಿಲ್ಲ. ನಾನು ಹಿಡ್ಕೊಂಡು ಹೇಳ್ತೀನಿ, ಯಾರೂ ಅಷ್ಟಾಗಿ ಇಷ್ಟಪಡಂಗಿಲ್ಲ. ಬರೀ ನಮ್ಮ ಮನೆಯೊಳಗೆ ರೊಟ್ಟಿ ಚಪಾತಿ 2 ಥರದ ಪಲ್ಯ ಇದ್ರೆ ಮುಗೀತು, ಬೇರೆ ಏನೂ ಇಷ್ಟಪಡಂಗಿಲ್ಲ. ನೋಡ್ತಿರ್ಬೋದು ನೀವು, ಅವ್ರದ್ದು ನಾನು ಲಂಚ್ ಮತ್ತು ಟಿಫಿನ್ ಎಲ್ಲ ಪ್ಯಾಕ್ ಮಾಡಿ ಸ್ಕೂಲಿಗೆ ರೆಡಿ ಮಾಡಾಕತ್ತೀನಿ. ಎಲ್ಲ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ನಾನು ಯಾವ ರೀತಿ ಮಾಡಿದೆ ಅಂತಂದರೆ, ನಿಮಗೆಲ್ಲ ಇವತ್ತಿನ ರೆಸಿಪಿ ಇಷ್ಟ ಆದರೆ ಖಂಡಿತ ಮನೆಯೊಳಗೆ ಒಮ್ಮೆ ಟ್ರೈ ಮಾಡಿರಿ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸಾಕತ್ತೇನೆ. ಸೊ ಎಲ್ಲರಿಗೂ ಬಾಯ್ ಬಾಯ್, ನಮಸ್ಕಾರ, ಧನ್ಯವಾದಗಳು.